ಈ ಒಂದು ಷಡ್ಬಸವೇಶ್ವರ ಆವರಣದಲ್ಲಿ ಇದುವರೆಗೆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಹಾಡಿನ ಮುಖಾಂತರ ಮತ್ತು ಮಾತಿನ ಮುಖಾಂತರ ಇಲ್ಲಿ ತಿಳಿಯಪಡಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ದಂಡೋತಿ ವತಿಯಿಂದ. ಹಾಗಾಗಿ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು, ಇವತ್ತು ಯಾಕೆ ಸರ್ಕಾರ ಈ ಒಂದು ಉಚಿತ ಈ ಒಂದು ತಿಳುವಳಿಕೆಯನ್ನು ಯಾಕೆ ಕೊಡ್ತಾ ಇದೆ ಅಂದ್ರೆ, ಈಗ ಇಲ್ಲಿ ತನಕ ಹೇಳಿದ್ರು ಅವರು, ಒಂದು ತಿಂಗಳಲ್ಲಿ ಇಂತಿಷ್ಟು ಅಪಘಾತ ಆಗ್ತವೆ, ಒಂದು ವರ್ಷದಲ್ಲಿ 1.5 ಲಕ್ಷ ಬರೀ ಅಪಘಾತದಲ್ಲಿ ಸಾವುಗಳಾಗ್ತವೆ. ತಂದೆ ತಾಯಿಗಳು ದಯವಿಟ್ಟು ಅರ್ಥ ಮಾಡ್ಕೋಬೇಕು. 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಮನೆಯಲ್ಲಿ ಏನಾದರೂ ಜಿದ್ದು ಕಿರಿಕಿರಿ ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಗಾಡಿ ಇಸ್ಕೊಡಬಾರ್ದು. 18 ವರ್ಷ ಮೇಲ್ಪಟ್ಟವರಿಗೆ ಗಾಡಿ ಇಸ್ಕೊಟ್ರು ಕೂಡ ಲೈಸೆನ್ಸ್ ಆದ್ಯತೆ, ಆಮೇಲೆ ಇನ್ಸೂರೆನ್ಸ್, ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ. ಯಾಕಂದ್ರೆ ಜೀವ ಇದ್ರೆ ಜಗತ್ತಿದೆ, ನಾವೇ ಇಲ್ಲ ಅಂದ್ರೆ ನಮ್ಮ ಪಾಲಿಗೆ ಜಗತ್ತಿಲ್ಲ. ಅದು ಅರ್ಥ ಮಾಡ್ಕೋಬೇಕು. ಈಗ ಹೇಳಿದ್ರು, ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು, ಏನಪ್ಪಾ ಅಂತಂದ್ರೆ ಗುಲ್ಬರ್ಗದಲ್ಲಿ ಇಟ್ಟಂಗಿ ಬಟ್ಟಿಯಲ್ಲಿ ಇರ್ತಕ್ಕಂಥ ಅವರು ಛತ್ತೀಸ್ಗಢಕ್ಕೆ ಹೋಗಿ ಕಲ್ಲಿದ್ದಿಲ್ ತಂದು ಈ ಇಟ್ಟಂಗಿ ಬಟ್ಟಿ ನಡೆಸ್ತಾ ಇದ್ರು. ಒಬ್ಬ ಕುಡುಕನಿಂದ ಏನೇನು ಅನಾಹುತ ಆಯ್ತು ಅಂತಂದ್ರೆ 4 ಜನ ಮರಣ ಹೊಂದಿದ್ರು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ವಿಧವೆಯಾದರು, ಅವ್ರ ಮಕ್ಕಳು ಬೀದಿ ಪಾಲಾದರು, ಶಿಕ್ಷಣದಿಂದ ವಂಚಿತರಾದರು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಅವರು ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಅಪಘಾತದಲ್ಲಿ 2 ವಯಸ್ಸಿನವರು ಜಾಸ್ತಿ ಅಪಘಾತ ಆಗ್ತವೆ. ಯಾವ ರೀತಿ ಅಂದ್ರೆ, ತಮ್ಮ 18 ವಯಸ್ಸಿನ ಯುವಕರು ಏನ್ ಮಾಡ್ತಾರೆ ಅಂದ್ರೆ, ಗಾಡಿ ನಡೆಸ್ತಾರೆ, ಮೊಬೈಲ್ ಅಲ್ಲಿ ಈ ಕಡೆ ಈ ತರ ಮೊಬೈಲ್ ಹಿಡ್ಕೊಡೋದು, ಗಾಡಿ ನಡೆಸೋದು. ಅವ್ರ ದೃಷ್ಟಿ ನೇರವಾಗಿ ಇರಲ್ಲ. ಎದುರಿನಿಂದ ನನ್ ಗಾಡಿ ಈ ಕಡೆ ಹೋಗ್ತದೆ, ರೈಟ್ ಸೈಡ್ ಹೋಗ್ತದೆ, ಲೆಫ್ಟ್ ಸೈಡ್ ಹೋಗ್ತದೆ ಅಂತ ಗೊತ್ತಾಗಲ್ಲ. ಅಮಾಯಕವಾಗಿ ಬರ್ತಕ್ಕಂಥವ್ರು ಹೋಗಿ ಹಾಯೋದು, ಅವ್ರ ಪಣ ತೆಗೆದು ತಮ್ಮ ಕಾಲನ್ನು ಕಳ್ಕೋದು. ಹಾಗಾಗಿ ದಯಮಾಡಿ ತಮ್ಮ ಕಾಲ್ ಬಂದ್ರೆ ಸೈಡಿಗೆ ತಗೊಂಡು ಗಾಡಿ ನಿಲ್ಸಿ 2 ನಿಮಿಷ ಅಲ್ಲಿ 10 ನಿಮಿಷ ಅಲ್ಲಿ ಮಾತಾಡ್ಬೋದು. ಅದು ನಿಯಮವನ್ನು ಪಾಲನೆ ಮಾಡ್ಬೇಕು. ಅದು ತಪ್ಪು ಕಾನೂನು ದೃಷ್ಟಿಯಲ್ಲಿ. 2 ವೀಲರ್ 4 ವೀಲರ್ ನಡ್ಸ್ಕೊತಾನೆ ಫೋನ್ನಾಗ ಮಾತಾಡಿ ಅಪಘಾತ ಆಗ್ತದೆ. ಆಮೇಲೆ ಈಗ ಹೇಳಿದ್ರು ಓವರ್ಟೇಕ್ ಮಾಡ್ಬೇಕು, ನಾವು ನೀವು ಸೈಡ್ ಹೊಡಿಬೇಕು, ನನ್ಕಿಂತ ಬಹಳ ಸ್ಪೀಡ್ ಹೋಗ್ಯಾನ, ನಾನು ಸೈಡ್ ಹೊಡಿಬೇಕನ್ನೋ ದೃಷ್ಟಿಯಿಂದ ಲೆಫ್ಟ್ ಸೈಡಿಂದ ಹೋಗಿ ಸೈಡ್ ಹೊಡ್ಯೋದು. ಆ ಡ್ರೈವರ್ ಗೊತ್ತಾಗಂಗಿಲ್ಲ, ಲೆಫ್ಟ್ ಸೈಡ್ ಬಂದ್ರೆ ರೈಟ್ ಸೈಡ್ಗೆ ಹೋಗಿ ಸೈಡ್ ಹೊಡಿಬೇಕು. ಹಂಗಾಗಿ ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ, 60 ವರ್ಷ 70 ವರ್ಷದವ್ರು ಕೂಡ ಅಪಘಾತದಲ್ಲಿ ಈಡಾಗ್ತಾರೆ. ಯಾಕೆ ಆಗ್ತಾರೆ ಅಂದ್ರೆ, ಅವರ ಶಾರೀರಿಕವಾಗಿ ವೀಕ್ ಆಗಿರ್ತಾರೆ. ಅಂದ್ರೆ ದೃಷ್ಟಿ ಸರಿಯಾಗಿರಲ್ಲ, ದೃಷ್ಟಿಹೀನರಾಗಿರ್ತಾರೆ, ಕಿವಿ ಸರಿಯಾಗಿ ಕೇಳಂಗಿಲ್ಲ. ಈ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಗಾಡಿ ಬರ್ತಾ ಇದೆ ಇಲ್ಲ, ದೂರಿನ ದೃಷ್ಟಿ ಗೊತ್ತಾಗಂಗಿಲ್ಲ. ಅಚಾನಕ್ ಆಗಿ ಈ ಕಡೆಯಿಂದ ಆ ಕಡೆ ಚಲಿಸ್ತಾ ಇರ್ತಾರೆ, ಗಾಡಿ ವೇಗವಾಗಿ ಬರ್ತದೆ, ಆಕ್ಸಿಡೆಂಟ್ ಆಗ್ತದೆ. ಹಾಗಾಗಿ 18 ವರ್ಷವರು ಯುವಕರು ಇರ್ತಾರೆ, ಬಿಸಿ ರಕ್ತ, ಯೌವನದ ಒಂದು ಇದು ಇರ್ತದೆ, ಮದ. ಹಾಗಾಗಿ ಅದ್ರ ಬಗ್ಗೆ ಅವರಿಗೆ ಪರಿಜ್ಞಾನ ಇರಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ಈ ನಮ್ಗೆ ಜನ್ಮ ಕೊಟ್ಟು, ಶಿಕ್ಷಣ ಕೊಟ್ಟು ಮತ್ತು ಸಾಲ ಸೌದ ಮಾಡಿ ಗಾಡಿ ಇಸ್ಕೊಟ್ಟಿರ್ತಾರೆ. ನಾವು ಏನು ಮನೆಯಲ್ಲಿ ಹಿರಿಯರು ಹೇಳಿದ ಮಾತು ಕೇಳಬೇಕು. ಆಮೇಲೆ ಮೊದಲು ಕಾನೂನನ್ನು ಗೌರವಿಸ್ಬೇಕು. ನಾವು ಯಾರು ಕಾನೂನನ್ನು ಗೌರವಿಸ್ತಾರೆ ಅವ್ರಿಗೆ ಕಾನೂನನ್ನು ರಕ್ಷಣೆ ಮಾಡ್ತದೆ. ಹಾಗಾಗಿ ತಾವೆಲ್ಲರೂ ಈ ಇಲಾಖೆಯಿಂದ ಏನು ಈ ರಸ್ತೆ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿದರೆ ಬಹಳ ಅಚ್ಚುಕಟ್ಟಾಗಿ ಹಾಡಿನ ಮುಖಾಂತರ ಮತ್ತು ಮಾತಿನ ಮುಖಾಂತರ ಈ ಗ್ರಾಮಕ್ಕೆ ಬಂದು ಈ ಅರಿವು ಮೂಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು ಅಣ್ಣವರಿಗೆ, ಗ್ರಾಮ ಪಂಚಾಯತಿ ಸೆಕ್ರೆಟರಿ. ಇವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು. ನಾವು ಹೇಳೋದಕ್ಕಿಂತ ನಮ್ಮ ನಾಟಕ ಏನು ಮಾಡಿದ್ರು ಒಟ್ಟು ಅವ್ರು ಹೇಳಿದ್ರು. ಅವರಿಗೆ ನಮ್ಮ ಕಲಾ ತಂಡದ ವತಿಯಿಂದ ಧನ್ಯವಾದ ಅರ್ಪಣೆ ಮಾಡ್ತೀವಿ. ಇಲ್ಲಿವರೆಗೆ